ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ವೈಟ್ ಸಾಸ್ ಪಾಸ್ತಾ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಪಾಸ್ತಾನ ಬಾಯ್ಲ್ ಮಾಡಿ ಅದ್ರ ನೀರನ್ನ ತೆಗೆದಿಟ್ಕೋಬೇಕು. ಆಮೇಲೆ ತಣ್ಣೀರನ್ನ ಹಾಕೋಬೇಕು. ತಣ್ಣೀರನ್ನ ಯಾಕೆ ಹಾಕೊತಾರಂದರೆ ಅದು ಪಾಸ್ತಾ ಅಂಟ್ಕೋಬಾರ್ದಂತ. ಆಮೇಲೆ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಅದಕ್ಕೆ ಬ್ರೋಕೊಲಿ, ಕ್ಯಾರೆಟ್, ಕಾರ್ನ್ ಹಾಕ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಇವಾಗ ವೈಟ್ ಸಾಸ್ ಮಾಡೋದನ್ನ ನೋಡೋಣ ಬನ್ನಿ. ಅದಕ್ಕೆ ಚೀಸ್, ಮೈದಾ ಹಿಟ್ಟು ಮತ್ತು 1 ಗ್ಲಾಸ್ ಹಾಲು. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೈದಾ ಹಿಟ್ಟನ್ನ ಹಾಕ್ಕೋಬೇಕು. ಮೈದಾ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಲು ಹಾಕ್ಕೋಬೇಕು. ಅದಕ್ಕೆ ಹಾಲು ಹಾಕ್ಕೊಂಡು ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಗಂಟಿಲ್ಲದೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಚೀಸ್ ಹಾಕ್ಕೋಬೇಕು. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ವೆಜಿಟೇಬಲ್ಸ್, ಬಾಯ್ಲ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿ ವೈಟ್ ಸಾಸ್ ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್, ಪಾಸ್ತಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಕ್ರೀಮಿ ವೈಟ್ ಸಾಸ್ ಪಾಸ್ತಾ ರೆಡಿ.